ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವೇದು ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಬಂದು ಸೋಮವಾರ ಒಂದು 12 ಗಂಟೆ ಅನಿಸುತ್ತೆ. 12 ಗಂಟೆ ಟೈಮಲ್ಲಿ ನಮ್ಮಮ್ಮ ಎಲ್ಲ ಈರುಳ್ಳಿ ಎಲ್ಲ ತೊಗೊಂಬಂತೇಳಿದ್ದೆ. ಈರುಳ್ಳಿನೂ ಮತ್ತು ಆಲೂಗಡ್ಡೆ ಎಲ್ಲ ತೊಗೊಂಬಂದಿದ್ರು. ಅದನ್ನೆಲ್ಲನೂ ಒಂದು ಕಡೆ ಎಲ್ಲ ಜೋಡಿಸಿ ಎತ್ತಿಟ್ಕೊತಾ ಇದ್ದೀನಿ. ಇವಾಗ ನೋಡಿ ಎಲ್ಲನೂ ಸಪ್ರೇಟ್ ಮಾಡ್ಕೊಂಡು ಇಟ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ತೆಗೆದು ಇವಾಗ ಓಪನ್ ಮಾಡಿ ಇಟ್ಕೊತಾ ಇದ್ದೀನಿ. ಅವೆಲ್ಲನೂ ಎತ್ತಿ ಜೋಡಿಸ್ಕೊಬೇಕು ಇವಾಗ. ಅಂದರೆ ಸಣ್ಣದು ಈರುಳ್ಳಿ ಇತ್ತು, ಅವೆಲ್ಲನೂ ಹಚ್ಚೋದಕ್ಕಾಗೋದಿಲ್ಲ, ಏನಿಲ್ಲ, ಕಷ್ಟ ಆಗಿಬಿಡುತ್ತೆ. ಟಿಫನ್ ಮಾಡೋಕ್ಕೆಲ್ಲ ಬೆಳಗ್ಗೆನೇ ಬೇಗ ಬೇಗ ಮಾಡಬೇಕಲ್ಲ. ಸೊ ಅದಕ್ಕೇ ಚಿಕ್ಕ ಈರುಳ್ಳಿಗಳಾದರೆ ಹಚ್ಕೊಂಡು ಕುತ್ಕೊಳ್ಳೋಕೆ ಲೇಟ್ ಆಗಿಬಿಡುತ್ತೆ ಅಂತ ದಪ್ಪ ಈರುಳ್ಳಿ ತೋರಿಸಿದ್ದೀನಿ. ಚಿಕ್ಕ ಈರುಳ್ಳಿಗಳು ಎಷ್ಟೊಂದು ಇದ್ದಾವೆ ಇನ್ನು. ಇವಾಗ ಸದ್ಯಕ್ಕೆ ಇವಾಗ ದೊಡ್ಡ ಈರುಳ್ಳಿ ಬೇಕು ಅರ್ಜೆಂಟ್ ಬ್ರೇಕ್ಫಾಸ್ಟ್ ಮಾಡೋಕ್ಕೆ. ಸಂಜೆ ಹೊತ್ತಾದರೆ ನಿಧಾನಕ್ಕೆಲ್ಲ ಹಚ್ಕೊಂಡು ಮಾಡ್ಕೊಬೋದು. ಅದಕ್ಕೇ ಬೆಳಗ್ಗೆ ಹೊತ್ತು ದೊಡ್ಡದು ತೊಗೊತೀನಿ. ಇದು ಈವ್ನಿಂಗ್ ಹೊತ್ತು ಸಣ್ಣದು ಈರುಳ್ಳಿಗಳನ್ನ ಬಳಸ್ಕೊಳ್ಳೋಣ ಅಂತ ಹಂಗೆ ಇಟ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಕಡೆ ನೋಡಿ ಮತ್ತು ಇದು ಏನದು ಗೆಣಸು ಅಂತಾರಲ್ಲ, ಸ್ವೀಟ್ ಗೆಣಸು, ಸ್ವೀಟ್ ಪೊಟ್ಯಾಟೊ ಅಂತಾರಲ್ಲ, ಸಿಹಿ ಗೆಣಸು, ಅದೊಂದು ತೊಗೊಂಬಂದಿದ್ರು. ಹಂಗೆ ಅವು ಚಿಕ್ಕವು, ಅದನ್ನು ಸ್ವಲ್ಪ ತೊಗೊಂಬಂದಿದ್ರು. ಹಾಗೆ ಇನ್ನೊಂದು ಕಡೆ ಕಲ್ಲಂಗಡಿ ಹಣ್ಣು ತೊಗೊಂಬಂದಿದ್ರು. ಹಾಗೆ ಸ್ವೀಟ್ ಕಾರ್ನ್ ಎಲ್ಲ ತಂದಿದ್ರು. ಅದನ್ನೆಲ್ಲನೂ ಅಂದರೆ ಹುಡುಗರು ಇದ್ದಾರಲ್ಲ ಮನೇಲಿ, ಏನಾದ್ರು ಕೇಳ್ತಾ ಇರ್ತಾರೆ ಅಂದ್ಬಿಟ್ಟು ಎಲ್ಲ ತೊಗೊಂಬಂದು ಇಟ್ಕೊಂಡಿದ್ದಾರೆ. ಗೆಣಸೆಲ್ಲ ಬೇಯಿಸಿದ್ರು ಮತ್ತು ಸ್ವೀಟ್ ಕಾರ್ನ್ ಎಲ್ಲ ಬೇಯಿಸ್ಕೊಂಡ್ರು. ನಾನು ಯಾವ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಹಾಗೆ ಇನ್ನೊಂದು ಕಡೆ ಕಲ್ಲಂಗಡಿ ಹಣ್ಣೆಲ್ಲ ತಂದಿಕ್ಕಿದ್ದಾರೆ. ಅಂದರೆ ಇವಾಗ ಏನಾರು ಬೇಕು ಅಂತಿರ್ತಾರಲ್ಲ, ಟಿ ವಿ ನೋಡ್ಕೊಂಡು ಏನಾದ್ರು ತಿಂತಾನೇ ಇರಬೇಕು ಅವರು. ಹಾಗೆ ಕುತ್ಕೊಳ್ಳೋದಿಲ್ಲ. ಒಬ್ಬೊಬ್ಬರೇ ಇದ್ದರೆ ಹೆಂಗೋ ಇದ್ಬಿಡ್ತಾರೆ. 2-3 ಜನ ಇದ್ದರೆ ಹಸು ಅಂದ್ಕೊಂಡಿರ್ತಾರಲ್ಲ, ಅದಕ್ಕೆ ಸೊ ಎಲ್ಲ ತಂದಿಟ್ಟಿದ್ದೀನಿ. ಅದೆಲ್ಲ ಬೇಯಿಸಿದ್ರು ಮಧ್ಯಾಹ್ನನೇ. ನಾನು ಅದು ಯಾವುದೂ ವೀಡಿಯೋ ಮಾಡಲಿಲ್ಲ. ನಮ್ಮಮ್ಮನೇ ಬೇಯಿಸೋದು. ಅವ್ರು ಏನಾದ್ರು ಮಾಡೋ ಟೈಮಲ್ಲಿ ನಾನು ವೀಡಿಯೋ ಮಾಡೋಕ್ಕೋರೆ ಬೈತಾರೆ. ಅದಕ್ಕೆ ನಾನು ಅವ್ರದ್ದು ಏನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಅಷ್ಟೇ ಬೆಳಗ್ಗೆ ಅಷ್ಟೇ ವೀಡಿಯೋ ಮಾಡ್ಕೊಂಡಿದ್ದು. ಆಮೇಲೆ ಈವ್ನಿಂಗಿಂದ ಮತ್ತೆ ವೀಡಿಯೋಗಳನ್ನೆಲ್ಲ ಮಾಡ್ಕೊತಾ ಇದ್ದೀನಿ. ಈವ್ನಿಂಗು ಒಂದು 6 ಗಂಟೆ ಆಗಿತ್ತು ಅನಿಸುತ್ತೆ. 6 ಗಂಟೆ 6:30 ಆಗಿತ್ತು. ಎಲ್ಲನೂ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಕಸ ಎಲ್ಲ ಗುಡಿಸಿ ನೆಲ ಏನು ಒರೆಸಿಲ್ಲ, ಕಸ ಎಲ್ಲ ಗುಡಿಸ್ಕೊಟ್ಟೆ. ಸ್ವಲ್ಪ ಪಾತ್ರೆ ಇತ್ತು, ಕಾಫಿ ಎಲ್ಲ ಇಟ್ಕೊಂಡು ಕುಡಿದ್ಬಿಟ್ಟು ಹಾಗೆ ನನ್ನ ಮಗ ದೀಪ ಹಚ್ಚಿದ. ಅವರೆಲ್ಲ ಹಚ್ಚಾದ್ಮೇಲೆ ಒಂದು 6:30 ಕರೆಂಟ್ ಹೋಗ್ಬಿಟ್ಟಿತ್ತು. ನಿನ್ನೆ ಒಂದು 7 ಗಂಟೆ ಹತ್ತತ್ರ 6 ಗಂಟೆವರೆಗೂ ಕರೆಂಟ್ ಹೊಟ್ಟೋಗಿತ್ತು. 6:30ಗೆ ಇವಾಗ ಕರೆಂಟ್ ಬಂದಮೇಲೆ ಅವನ್ನೆಲ್ಲ ಪೂಜೆ ಎಲ್ಲ ಮುಗಿಸಾಗಿತ್ತು. ಈಗ ಬಂದ್ಬಿಟ್ಟು ಬಜ್ಜಿ ಹಾಕ್ಕೊಡ್ತಾಯಿದ್ದೀನಿ. ಕೇಳ್ತಾಯಿದ್ರು ನಿನ್ನೆ ಬಜ್ಜಿ ಮಾಡಿಕೊಡು ದೊಡ್ಡಮ್ಮ ಅಂತ ಬೆಳಗ್ಗಿಂದ ಕೇಳ್ತಾಯಿದ್ರು. ನಾನು ಮಾಡೋಕ್ಕೆ ಹೋಗಿರಲಿಲ್ಲ. ಇವಾಗ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬಾಳೆಕಾಯಿ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ಕಡೆ ನೋಡಿ, ಇವಾಗ ಇದನ್ನು ಕಡಲೆ ಹಿಟ್ಟು ಮಾಮೂಲಿ ಎಲ್ಲರೂ ಮಾಡೋ ಥರನೇ ಕಡಲೆ ಹಿಟ್ಟು ಮತ್ತು ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಹಂಗೆ ಖಾರದ ಪುಡಿ, ಸ್ವಲ್ಪ ಉಪ್ಪು ಮತ್ತು ಸೋಡಾ ಇಷ್ಟು ಹಾಕ್ಕೊಂಡು, ಒಂದು ಸ್ವಲ್ಪ ಜೀರಿಗೆ ಪುಡಿ ಇಷ್ಟು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಒಂದು ಗಂಟಿಲ್ದಂಗೆ ನೀಟಾಗಿ ಕಲಿಸ್ಕೊಬೇಕು. ಬಜ್ಜಿ ಅಂತೂ ಚೆನ್ನಾಗಿ ಬಂದಿತ್ತು. ಟೇಸ್ಟ್ ಅಂತೂ ರಾತ್ರಿ ಹೊತ್ತು ಮಾಡಿದ್ರೆ ಒಂದು ಪ್ರಾಬ್ಲಮ್ ಏನು ಅಂದರೆ ತಿಂದ್ಬಿಟ್ಟಿರ್ತೀವಿ, ಸಿಕ್ಕಾಪಟ್ಟೆ ಮಲ್ಕೊಂಡಿರ್ತೀವಲ್ಲ, ವೆಯ್ಟ್ ಗೈನ್ ಜಾಸ್ತಿ ಆಗಿಬಿಡ್ತೀವಿ. ಬೆಳಗ್ಗೆ ಹೊತ್ತು ಮಾಡಿಕೊಂಡ್ರೆ ಬೆಸ್ಟು. ಈ ಥರ ಐಟಮ್ಸ್ ಜಾಸ್ತಿ ತಿನ್ನೋಕ್ಕೂ ಹೋಗ್ಬಾರ್ದು. ನಾನು ಹುಡುಗರು ಇದ್ದಾರಲ್ಲ ಅಂತ ಮಾಡ್ತಾಯಿದ್ದೀನಿ. ಮತ್ತು ವೀಡಿಯೋಗಳಿಗೋಸ್ಕರ ಎಲ್ಲ ಮಾಡಿಕೊಂಡು ನಾನಂತೂ ಈ ನಡುವೆ ಸಿಕ್ಕಾಪಟ್ಟೆ ವೆಯ್ಟ್ ಗೈನ್ ಆಗ್ತಾನೇ ಇದ್ದೀನಿ. ಇನ್ಮೇಲೆ ಸ್ವಲ್ಪ ಕಂಟ್ರೋಲ್ ಮಾಡಬೇಕು, ಮಾಡ್ತಾಯಿದ್ದೀನಿ. ಅಂದರೆ ಈ ಥರ ಮಾಡಿದಾಗ ತಿನ್ನಬೇಕು ಅನಿಸ್ಬಿಡುತ್ತೆ. ತಿಂದ್ಬಿಟ್ಟಿರ್ತೀವಲ್ಲ, ವೆಯ್ಟ್ ಲಾಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಇನ್ನು ಮುಂದೆ ಸ್ವಲ್ಪ ಕಾನ್ಷಿಯಸ್ಸಾಗಿ ಇರಬೇಕು. ಕೆಲಸಗಳಿಗೆ ಹೋದರೆ ಸರಿ ಹೋಗ್ತೀನಿ. ಇವಾಗ ನೋಡಿ ಎಲ್ಲನೂ ಕರಿತಾ ಇದ್ದೀನಿ. ಬಾಳೆಕಾಯಿ ಬಜ್ಜಿ ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ. ನಾನು ಜಾಸ್ತಿ ಏನೂ ಮಾಡ್ತಾಯಿರಲಿಲ್ಲ ಮನೆಯಲ್ಲಿ, ಆಲ್ಮೋಸ್ಟ್ ಮಾಡ್ತಾಯಿರಲಿಲ್ಲ. ಈ ವಿಡಿಯೋಗಳೆಲ್ಲ ಸ್ಟಾರ್ಟ್ ಮಾಡಿದ್ನಲ್ಲ ಯೂಟ್ಯೂಬಲ್ಲಿ, ಅವಾಗಿಂದ ಸ್ವಲ್ಪ ಮನೆಯಲ್ಲಿ ಈ ಥರ ಬಜ್ಜಿ ಎಲ್ಲ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ನಮ್ಮ ಮನೆಯವರೇ ತಂದುಬಿಡ್ತಾರೆ. ಅಲ್ಲೆಲ್ಲಾದರೂ ಅಂಗಡೀಲಿ ತಂದುಬಿಡು ಅಂದರೆ ತಂದುಬಿಡ್ತಾರೆ ಅಷ್ಟೇ. ನಾನೇನು ಮುಂಚೆ ಇಷ್ಟೆಲ್ಲ ಇಟ್ಕೊಂಡು ಮಾಡ್ಕೊತಾ ಇರಲಿಲ್ಲ. ಇರೋದು 3 ಜನ ಇನ್ನು ಎಷ್ಟು ತಿಂತೀವಿ ಅಂದ್ಬಿಟ್ಟು ಅಲ್ಲೇ 2 ತಂದುಬಿಡ್ತಿದ್ದು. ಇವಾಗ ಮನೆಯಲ್ಲಿ ವೀಡಿಯೋಗೂ ಆಗುತ್ತೆ ಮತ್ತು ಮಕ್ಕಳು ಇರ್ತಾರಲ್ಲ ಅವ್ರಿಗೂ ಎಲ್ಲ ಆಗುತ್ತೆ ಅಂದ್ಬಿಟ್ಟು ಅವರೆಲ್ಲ 1, 2, 3 ಹಿಂಗಿಷ್ಟು ತಿನ್ನಲ್ವಲ್ಲ. ಸೊ ಅದಕ್ಕೇ ಮನೆಯಲ್ಲೇ ಮಾಡ್ತಾಯಿರ್ತೀನಿ. ಒಂದು ಬಾಳೆಕಾಯಲ್ಲಿ ಇಷ್ಟು ಬಜ್ಜಿ ಆಗಿದ್ದಾವೆ. ನಾನು ಇಷ್ಟು ತೋರಿಸ್ತೀನಿ ರೀ ಲಾಸ್ಟ್ವರೆಗೂ. ನಾನು ಲಾಸ್ಟ್ವರೆಗೂ ಯಾರಿಗೂ ಏನೂ ಹಾಕ್ಕೊಟ್ಟಿರಲ್ಲ. ಎಲ್ಲ ಕರೆದು ಒಂದು ಕಡೆ ಇಟ್ಬಿಟ್ಟಿದ್ದೆ. ಆಮೇಲೆ ಲಾಸ್ಟಲ್ಲಿ ಎಲ್ರಿಗೂ ಹಾಕ್ಕೊಂಡು ಕೊಟ್ಟಿದ್ದು. ನೋಡಿ ಇವಾಗ ಈ ಥರ ಫುಲ್ಲು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಬಾಳೆಕಾಯಿ ಏನು ಬೇಗನೆ ಬೆಂದೋಗ್ಬಿಡುತ್ತೆ ಎಣ್ಣೆಯಲ್ಲಿ, ಬೇಗನೆ ಫ್ರೈ ಆಗೋಗುತ್ತೆ. ಇದು ಈಸಿ ಇರುತ್ತೆ, ಚೆನ್ನಾಗಿರುತ್ತೆ. ಬಜ್ಜಿನೂ ಅಷ್ಟೇ ಟೇಸ್ಟ್ ಆಗಿರುತ್ತೆ ಬಾಳೆಕಾಯಿ ಬಜ್ಜಿ. ನೋಡಿ ಇವಾಗ ಎಲ್ಲನೂ ಕರ್ಕೊತಾ ಇದ್ದೀನಿ. ಹಂಗೆ ಒಂದು 4-5 ಬ್ಯಾಚ್ ಹಾಕ್ಕೊಂಡಿದ್ದೀನಿ. ಒಂದು ಬಾಳೆಕಾಯಲ್ಲಿ ಇಷ್ಟು ಬಜ್ಜಿಗಳಾದವು ನನಗೆ ನಿನ್ನೆ ಮಾಡಿದಾಗ. ಒಂದೇ ನಾನು ಯೂಸ್ ಮಾಡ್ಕೊಂಡಿದ್ದು. ಇಷ್ಟು ಮಾಡ್ಕೊಂಡಿದ್ದೀನಿ ಒಂದು ಬಾಳೆಕಾಯಲ್ಲಿ. ಇನ್ನೂ 2 ಬಾಳೆಕಾಯಿ ಹಂಗೆ ಇದೆ. ಅದರಲ್ಲಿ ಏನು ಮಾಡಬೇಕು ಗೊತ್ತಿಲ್ಲ. 3 ತಂದುಬಿಟ್ಟಿದ್ದ ನನ್ನ ಮಗ. ಅದು ನಾನು ಊರಿಗೆ ಹೋಗೋಕ್ಕೆ ಮುಂಚೆ 1 ವಾರದ ಮುಂಚೆ ತಂದಿದ್ದು.
ಇವಾಗ ಇನ್ನೂ ನಾನು ಮಾಡಿಲ್ಲ, ಇವಾಗ ಬಂದು ಮಾಡ್ಕೊತಾ ಇದ್ದೀನಿ. ನೋಡ್ಬೇಕು ಇನ್ನೆರಡು ಉಳಿದಿರೋದನ್ನ ಏನಾದರೂ ಮಾಡಬೇಕು, ಸಾಗು ಏನಾದರೂ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಈ ಬಟಾಣಿ ಎಲ್ಲ ಹಾಕ್ಬಿಟ್ಟು ಮಾಡ್ತಾರಲ್ಲ, ಬಟಾಣಿ, ಬಾಳೆಕಾಯಿ, ಆಲೂಗಡ್ಡೆ ಎಲ್ಲ ಹಾಕ್ಬಿಟ್ಟು ಮಾಡ್ತಾರಲ್ಲ ಸಾಗು, ಆ ಥರ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡಬೇಕು. ನೋಡಿ ಇವಾಗ ಬಜ್ಜಿ ಇಷ್ಟ ಆಯಿತು. ಇನ್ನೂ ಒಂದು ರೌಂಡ್ ನೋಡಿ ಇದೆಲ್ಲ ಆಯಿತು. ಒಂಚೂರು ಹಿಟ್ಟು ಉಳಿದಿತ್ತು. ಆ ಹಿಟ್ಟಿಗೆ ನಾನು ಮಾಮೂಲಿ ರೆಗ್ಯುಲರಾಗಿ ನಾರ್ಮಲ್ ಮೆಣಸಿನ್ಕಾಯಿ ಇರುತ್ತಲ್ಲ, ಖಾರದ ಮೆಣಸಿನ್ಕಾಯಿ, ಅದನ್ನು ಒಂದೆರಡು ಹಾಕ್ಬಿಟ್ಟು ನೋಡಿ ಹಾಕಿದ್ದೀನಿ. ಇಷ್ಟು ಆಯಿತು ನೋಡಿ. 3 ಅಷ್ಟೇ ಖಾರದ ಮೆಣಸಿನ್ಕಾಯಿದು ಹಾಕಿರೋದು. ಇನ್ನೆಲ್ಲನೂ ಫುಲ್ಲು ಬಾಳೆಕಾಯಿ ಬಜ್ಜಿನೇ ಹಾಕಿರೋದು. ಅಂದರೆ ಒಂದು ಬಾಳೆಕಾಯಲ್ಲಿ ಇಷ್ಟು ಬಜ್ಜಿ ಆಗ್ತವೆ. ಬೇರೆ ಏನು ಅದು ಇದು ಮೆಣಸಿನ್ಕಾಯಿ ಎಲ್ಲ ಇದ್ದರೆ ಅದು ಚೆನ್ನಾಗಿರುತ್ತೆ. ಆದರೆ ಬಾಳೆಕಾಯಿದೇ ಮಾಡಬೇಕು ಅಂತಲೇ ನಾನು ಮಾಡಿದ್ದು. ನೋಡಿ ಇಷ್ಟಾಗಿದೆ. ಒಂದು 20-25 ಮೇಲೆ ಹತ್ತತ್ರ ಆಗುತ್ತೆ. ಟೇಸ್ಟ್ ಅಂತ ತುಂಬ ಚೆನ್ನಾಗಾಗಿತ್ತು. ಅಕ್ಕಿ ಹಿಟ್ಟು ಜೊತೆಗೆ ಹಾಕಿರ್ತೀನಲ್ಲ, ಕ್ರಿಸ್ಪಿಯಾಗಿರುತ್ತೆ ಬಜ್ಜಿನೂ. ಹುಡುಗರೆಲ್ಲ ತಿನ್ಕೊಂಡ್ರು. ಊಟ ಸ್ವಲ್ಪ ಕಮ್ಮಿ ಆಯಿತು. ರಾತ್ರಿ ಊಟ ಮಾಡಿದ್ದು ಇದನ್ನೇ ತಿಂತಾ ಕೂತಿದ್ರಲ್ಲ, ಅದನ್ನು ಸಾಸ್ ಜೊತೆ ಕುತ್ಕೊಂಡು ತಿಂತಾಯಿದ್ರು. ಟಿ ವಿ ನೋಡ್ಕೊಂಡು ಸಾಸ್ ಜೊತೆ ಕುತ್ಕೊಂಡು ತಿಂತಾಯಿದ್ರು. ಈ ಕಡೆ ನೋಡಿ ನಾನು 2 ಮೆಣಸಿನ್ಕಾಯ್ದು ಹಾಕ್ಕೊಂಡಿದ್ದೀನಿ. ಖಾರದ ಮೆಣಸಿನ್ಕಾಯ್ದು ಇರುತ್ತಲ್ಲ, ಅದು 2 ಹಾಕ್ಕೊಂಡಿದ್ದೀನಿ. ಮತ್ತು 2 ಬಾಳೆಕಾಯಿ ಬಜ್ಜಿ ಹಾಕ್ಕೊಂಡಿದ್ದೀನಿ. ನನಗೆ ಟೇಸ್ಟಾಗಿ ಅನಿಸಿದ್ದು ಅಂದರೆ ಈ ಮೆಣಸಿನ್ಕಾಯಿ ಬಜ್ಜಿನೇ ನನಗೆ ಅನಿಸಿದ್ದು ಟೇಸ್ಟಾಗಿ. ಬಾಳೆಕಾಯಿ ಬಜ್ಜಿ ಚೆನ್ನಾಗಿರುತ್ತೆ, ಬಟ್ ಆದರೆ ಈ ಮೆಣಸಿನ್ಕಾಯ್ದು ಇನ್ನೂ ಟೇಸ್ಟಾಗಿ ಚೆನ್ನಾಗಿತ್ತು. ಆ ಕಡೆ ಎಲ್ಲನೂ ತಿಂದಾದಮೇಲೆ ಇವಾಗ ನಾನು ಇದು ನೈಟ್ ಊಟಕ್ಕೆ ಮೊಸರು ಸಾಂಬಾರು ಮಾಡ್ಕೊಳ್ಳೋಣ ಅಂತ ಬೆಳಗ್ಗೆ ಅನ್ನ ಮಾಡಿದ್ದೆ, ಅದೇ ಉಳಿದಿತ್ತು. ಸೊ ಅದಕ್ಕೇ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ ಹುರ್ಕೊಂಡಿರೋ ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಂಗೆ ಸ್ವಲ್ಪ ಮೆಣಸು ಹಾಕ್ಕೊತಾ ಇದ್ದೀನಿ. ಇಷ್ಟನ್ನು ರುಬ್ಬೋಕೆ ಹಾಕ್ಕೊತೀನಿ. ಮೆಣಸು, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟೇ, ಇನ್ನೇನು ಹಾಕ್ಕೊಳ್ಳೋ ಅಷ್ಟಿಲ್ಲ. ಇಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೇಕು ಚೆನ್ನಾಗಿ, ಫೈನ್ ಪೇಸ್ಟ್ ಥರ ಮಾಡಿಕೊಂಡು. ಮೊಸರು ಸಾಂಬಾರು ಈಸಿ ಮತ್ತು ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಮುದ್ದೆಗೆ, ಅನ್ನಕ್ಕಂತೂ ಸೂಪರಾಗಿರುತ್ತೆ ಟೇಸ್ಟು. ಮಾಡಿರೋರು ಗೊತ್ತಿರುತ್ತೆ ಆಲ್ಮೋಸ್ಟು, ಅಷ್ಟು ಚೆನ್ನಾಗಿರುತ್ತೆ. ಬಟ್ ಆದರೆ ತುಂಬ ಈಸಿ ರೆಸಿಪಿ. ಆ ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗೆಲ್ಲ ರುಬ್ಬಿ ಅದನ್ನೆಲ್ಲ ಮಿಕ್ಸಿಯಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಆಮೇಲೆ ಅದನ್ನು ಒಗ್ಗರಣೆ ಕೊಟ್ಕೊಳ್ಳೋದು ಅಷ್ಟೇ. ಒಗ್ಗರಣೆ ಕೊಟ್ಕೊಂಡು ಅದು ಮೊಸರು ಹಾಕ್ಕೊಂಡ್ರೆ ಸೂಪರಾಗಿರೋ ಮೊಸರು ಸಾಂಬಾರು ರೆಡಿಯಾಗುತ್ತೆ. ಉಳಿದಿದ್ದು ಅಂದರೆ ಬೆಳಗ್ಗೆ ಅನ್ನ ಮಾಡಿಟ್ಟಿದ್ನಲ್ಲ, ಅದಕ್ಕೇನೆ ಇವಾಗ ಮಾಡ್ಕೊತಾ ಇರೋದು. ಅಂದರೆ ಮಾವಿನಕಾಯಿ ಚಿತ್ರಾನ್ನ ಇತ್ತು ಅನ್ನಲ್ಲ, ಅನ್ನಕ್ಕೆ ಸ್ವಲ್ಪ 2 ಗ್ಲಾಸ್ ಅನ್ನಕ್ಕೆ ಇಟ್ಕೊಂಡ್ಬಿಟ್ಟಿದ್ದೆ, ಜಾಸ್ತಿ ಆಗ್ಬಿಟ್ಟಿತ್ತು. ಅದಕ್ಕೇನೆ ಉಳಿದಿತ್ತಲ್ಲ, ರಾತ್ರಿ ಅದನ್ನೇ ಉಪಯೋಗಿಸ್ಕೊಳ್ಳೋಣ ಅಂದ್ಬಿಟ್ಟು ಬರೀ ಈ ಥರ ಸಾಂಬಾರು ಮಾಡ್ಕೊತಾ ಇದ್ದೀನಿ. ಮತ್ತು ಇನ್ನೊಂದು ಬಜ್ಜಿ ಎಲ್ಲ ತಿಂದ್ಬಿಟ್ಟಿದ್ದಾರೆ, ತಿನ್ನೋದಿಲ್ಲ ಇನ್ನು ಜಾಸ್ತಿ ಅನ್ನ ಅಂದ್ಬಿಟ್ಟು ಇರೋದಕ್ಕೆ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡು, ಸಾಸಿವೆ ಹಾಕ್ಕೊಂಡು, ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸಣ್ಣಕ್ಕೆ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ಈ ಮೊಸರು ಸಾಂಬಾರಿಗೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಆಮೇಲೆ ನಾವು ರುಬ್ಬಿಕೊಂಡಿರ್ತೀವಲ್ಲ ಮಸಾಲ, ಅದನ್ನು ಹಾಕ್ಕೊಬೇಕು. ಈರುಳ್ಳಿನೂ ಅಷ್ಟೇ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆಮೇಲೆ ಹಸಿ ವಾಸನೆ ಉಳ್ಕೊಂಬಿಡುತ್ತೆ. ಅದಕ್ಕೆ ಸಣ್ಣ ಕಚ್ಕೊಂಡಿದ್ದೀನಿ. ಒಂದೇ ಒಂದು ಚಿಕ್ಕ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಏನು ಸಾಂಬಾರು ಮಾಡ್ತಿಲ್ಲ, ಸ್ವಲ್ಪನೇ ನಮಗೆ 3 ಜನಕ್ಕೆ ಆಗೋಷ್ಟು ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ರುಬ್ಬಿದ್ನೆಲ್ಲ ಮಸಾಲ ಅದನ್ನು ಹಾಕ್ಕೊತಾ ಇದ್ದೀನಿ. ಅಂದರೆ ಮೆಣಸು, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಂಡಿದ್ದೀನಿ, ಹುರ್ಕೊಂಡಿದ್ದೀನಿ, ಡ್ರೈ ರೋಸ್ಟಾಗಿ ಹುರ್ಕೊಂಡಿದ್ದೀನಿ. ಇಷ್ಟು ಹಾಕ್ಕೊಂಡು ಇವಾಗ ರುಬ್ಕೊಂಡಿದ್ದಲ್ಲ ಆ ಮಸಾಲ ಹಾಕ್ಕೊತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊತೀನಿ. ಜಾಸ್ತಿ ನೀರೇನು ಹಾಕ್ಕೊಳ್ಳಲ್ಲ, ಸ್ವಲ್ಪನೇ ನೀರು ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ, ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕು ಹಸಿ ವಾಸನೆ ಹೋಗೋ ತನಕ. ಈ ಬೆಳ್ಳುಳ್ಳಿದು ಒಂದು ಸ್ವಲ್ಪ ಇರುತ್ತೆ ಅಷ್ಟೇ ಹಸಿ ಸ್ಮೆಲ್ಲು, ಅದಷ್ಟು ಹೋಗಂಗೆ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ಟು ಆಮೇಲೆ ಅದನ್ನು ಚೆನ್ನಾಗಿ ಕುದಿಸ್ಕೊಬೇಕು. ಕುದಿಸಾದ್ಮೇಲೆ ತಣ್ಣಗೆ ಮಾಡಿ ಆಮೇಲೆ ಮೊಸರು ಹಾಕ್ಕೊಂಡ್ರೆ ಮೊಸರು ಸಾಂಬಾರು ರೆಡಿ. ಇದು ಅಂದರೆ ಇದೆಲ್ಲ ಚೆನ್ನಾಗಿ ಇದಾಗೋ ತನಕನೂ ಕುದಿಯೋ ತನಕ ಇಟ್ಕೊಳ್ಳೋದು ಅಷ್ಟೇ. ಆಮೇಲೆ ಆರಕ್ಕೆ ಬಿಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬೇರೆ ಏನಾದ್ರು ಅನ್ನಕ್ಕೆ ಇಟ್ಕೊಳ್ಳೋದು, ಮುದ್ದೆ ಮಾಡ್ಕೊಳ್ಳೋದು ಮಾಡ್ಕೊತಾ ಇದ್ದರೆ ಆರಿರುತ್ತೆ ಅಷ್ಟರಲ್ಲಿ. ಆಮೇಲೆ ಮೊಸರು ಹಾಕ್ಕೊಂಡ್ರೆ ಈವನ್ ಬೇಗ ಒಂದು 1/4 ಗಂಟೆ ಇಲ್ಲಾಂದರೆ ಅರ್ಧ ಗಂಟೆ ಅಷ್ಟರಲ್ಲಿ ಅನ್ನ, ಮುದ್ದೆ, ಸಾಂಬಾರು ಎಲ್ಲ ರೆಡಿಯಾಗಿ ಹೋಗುತ್ತೆ. ಅಷ್ಟು ಈಸಿ ರೆಸಿಪಿ ಇದು. ನೋಡಿ ಇವಾಗ ನಾನು ಬೇಗನೆ ಆಗಲಿ ಅಂದ್ಬಿಟ್ಟು ತಣ್ಣಗಿರೋ ನೀರಲ್ಲಿ ಇಟ್ಬಿಡ್ತೀನಿ ಒಂದು 10 ನಿಮಿಷ. ಅದಷ್ಟರಲ್ಲಿ ತಣ್ಣಗಾಗುತ್ತೆ ಅದ್ರ ಪಾಡ್ಗದು. ನಾನು ಹೋಗಿ ಆಚೆ ಒಂದು ಸ್ವಲ್ಪ ಟಿ ವಿ ನೋಡ್ಕೊಂಡು ಕೂಗ್ತಿದ್ದೆ. ಸಿಕ್ಕಾಬಿಟ್ಟೆ ಒಳಗಡೆ ಲೈಟೆಲ್ಲ ಹಾಕ್ಕೊಂಡಿರ್ತೀವಲ್ಲ, ಮತ್ತು ಇನ್ನೊಂದು ಬಜ್ಜಿ ಎಲ್ಲ ಮಾಡೋದಲ್ಲ, ಸಿಕ್ಕಾಬಿಟ್ಟೆ ಸೆಕೆ ಆಗೋಗಿತ್ತು. ಕೂತ್ಕೊಂಡು ಟಿ ವಿ ನೋಡ್ಕೊಂಡು ಕೂತಿದ್ದೆ, ಅಷ್ಟರಲ್ಲೆಲ್ಲ ಆರಿತ್ತು. ಇವಾಗ ಅರ್ಧ ಲೀಟ್ರ್ ಮೊಸರು ತರಿಸಿದ್ನಲ್ಲ, ಇವಾಗ ಅದನ್ನು ಹಾಕ್ಕೊತಾ ಇದ್ದೀನಿ. ಟೇಸ್ಟ್ ಅಂತ ಹೇಳ್ತೀನಿ, ಸಕ್ಕತ್ತಾಗಿರುತ್ತೆ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಮುದ್ದೆಗಂತೂ ಇನ್ನೂ ಚೆನ್ನಾಗಿರುತ್ತೆ. ಮುದ್ದೆ ಮತ್ತು ಅನ್ನಕ್ಕೆ ನಾನು ಮುದ್ದೆ ಮಾಡ್ಕೊಂಡಿರಲಿಲ್ಲ, ಇರೋ ಅನ್ನನೇ ನಾವು ಖಾಲಿ ಮಾಡೋಣ ಅಂತ ಮಾಡ್ಕೊಂಡಿದ್ದು.
ಬೇರೆ ಇನ್ನೇನು ಯಾವಾಗೂ ರಸಮು ಅದು ಇದು ಮಾಡ್ಕೊಂಡು ಕೂತ್ಕೊಳ್ಳೋದು ಅಂದ್ಬಿಟ್ಟು ಇದು ಒಂಥರ ಟೇಸ್ಟಾಗಿರುತ್ತೆ ಸಾಂಬಾರು, ಅದಕ್ಕೆ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ಮೊಸರೆಲ್ಲ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಮೊಸರೆಲ್ಲ ಕಟ್ ಮಾಡಿ ಹಾಕ್ಕೊಂಡು ತಿರುಗಿಸ್ಕೊಂಡು, ನಿಮಗೆ ಉಪ್ಪು ಬೇಕು ಅನ್ಸಿದ್ರೆ ಉಪ್ಪು ಹಾಕ್ಕೊಬೋದು. ಇವಾಗ ಈ ಟೈಮಲ್ಲಿ ಕುದಿಯೋಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿರ್ತೀನಿ. ಮೊಸರು ಹಾಕ್ಕೊಂಡಾಗ ಒಂಚೂರು ಉಪ್ಪು ಹಾಕ್ಕೊಂಡ್ರೆ ರೆಡಿ ಆಗೋಗುತ್ತೆ. ಟೇಸ್ಟ್ ಅಂತೂ ಆಸಮಾಗಿರುತ್ತೆ ಸಾಂಬಾರ್ದು. ಎಲ್ಲರಿಗೂ ಗೊತ್ತಿರುತ್ತೆ, ಕೆಲವ್ರಿಗೆ ಬೇಕು ಅಂದರೆ ಸೈಡ್ಗೆ ಕಡಲೆಕಾಳೆಲ್ಲನೂ ಅಂದರೆ ಹುರ್ಕೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಿಸ್ಕೊತಿದ್ರು ಮುಂಚೆ. ಇವಾಗ ಏನು ಬೇಕಾದ್ರೂ ನೆಂಚ್ಕೊಂಡು ತಿನ್ಕೊಬೋದು ಅದರಲ್ಲಿ. ಈ ಸಾರೇ ಸಾಕು ನನಗೇನು ಸೈಡ್ಸ್ಗೆ ಏನು ಬೇಕಾಗಿಲ್ಲ ಅನಿಸುತ್ತೆ. ಬೇಕು ಅನಿಸಿದ್ರೆ ಏನಾದರೂ ಮುದ್ದೆ ಜೊತೆಗೆ ನೆಂಚ್ಕೊಳ್ಳೋಕ್ಕೆ ಏನಾದರೂ ಮಾಡ್ಕೊಬೋದು. ನಾನು ಮಾಡಿಲ್ಲ ಅಷ್ಟೇ ನೋಡಿ. ಇವಾಗ ಇದು ಎಲ್ಲ ಆಯಿತು, ಉಪ್ಪೆಲ್ಲ ಹಾಕ್ಕೊಂಡು ತಿರುಗಿಸ್ಕೊಂಡು ಇಟ್ಕೊಂಡಿದ್ದೀನಿ. ಚೆನ್ನಾಗಾಗಿತ್ತು ಸಾರಂತೂ, ಟೇಸ್ಟು ಸಕ್ಕತ್ತಾಗಿತ್ತು. ಅನ್ನನೂ ಆರಿತ್ತಲ್ವ, ಬಿಸಿ ಅನ್ನಕ್ಕೂ ಈ ರೇಷನ್ ಅಕ್ಕಿ ಇರುತ್ತಲ್ಲ ಅದಕ್ಕೆ ಹಾಕ್ಕೊಂಡು ತಿನ್ನೋಕ್ಕೂ ಟೇಸ್ಟಾಗಿರುತ್ತೆ ನೋಡಿ. ಇವಾಗ ಈ ಥರ ಇರುತ್ತೆ ಇದು. ನೀವು ಬೇಕು ಅಂದರೆ ನೀರು ಹಾಕ್ಕೊಳ್ಳೋದ್ರೆ ಹಾಕ್ಕೊಬೋದು. ಈ ಥರ ಇಷ್ಟಿದ್ರೆ ಮುದ್ದೆಗೆ ಚೆನ್ನಾಗಿರುತ್ತೆ. ನೀರೆಲ್ಲ ಜಾಸ್ತಿ ಹಾಕ್ಕೊಂಡ್ರೆ ಅಷ್ಟೊಂದೇನು ರುಚಿ ಇರೋಲ್ಲ. ಅದಕ್ಕೇ ನಾನು ನೀರೇನು ಹಾಕ್ಕೊಂಡಿಲ್ಲ. ಅದೇ ಮಸಾಲಕ್ಕೆ ಹಂಗೆ ಡೈರೆಕ್ಟ್ ಮೊಸರು ಹಾಕ್ಕೊಂಡಿದ್ದೀನಿ ನೋಡಿ. ಇವಾಗ ಎಲ್ಲ ಸಾಂಬಾರೆಲ್ಲ ರೆಡಿ ಆಯಿತು. ಎಲ್ಲ ಎತ್ತಿಟ್ಬಿಟ್ಟು ಆಮೇಲೆ ಅನ್ನ ಇತ್ತು, ಅನ್ನಕ್ಕೆ ಹಾಕ್ಕೊಂಡು ಕಲಿಸ್ಕೊಂಡು ತಿನ್ನೋದು ಅಷ್ಟೇ. ಎಲ್ಲ ತಿಂದ್ಬಿಟ್ಟು ಊಟ ಮುಗಿಸ್ಕೊಂಡ್ವಿ. ಇವಾಗ ನೋಡಿ ಎಲ್ಲ ಎತ್ತಿಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.